ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸಾರ್ವಜನಿಕ ಆಡಳಿತಕ್ಕೆ ಸ್ವತಂತ್ರ ಮತ್ತು ಪ್ರತ್ಯೇಕ ಅಸ್ತಿತ್ವವನ್ನು ತಂದುಕೊಡುವ ಮೂಲಕ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯಲ್ಪಡುವ ವುಡ್ರೋ ವಿಲ್ಸನ್ನರ್ಗೆ ಸಾರ್ವಜನಿಕ ಆಡಳಿತದ ಬಗ್ಗೆ ಯಾವ ದೃಷ್ಟಿಕೋನ ಇತ್ತು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ವುಡ್ರೋ ವಿಲ್ಸನ್ ಅವರು ಅಮೆರಿಕದ 28ನೇ ಅಧ್ಯಕ್ಷರಾಗಿ 1913ರಿಂದ 21ರವರೆಗೆ 28ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಇವರು ಆ ವಿಷಯಕ್ಕೆ ತಂದು ಕೊಟ್ಟಂತಹ ಒಂದು ಹೊಸ ದೃಷ್ಟಿಕೋನ 1887ರಲ್ಲಿ ಪ್ರಕಟವಾದಂತಹ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಒಂದು ಪ್ರಬಂಧ. ಇದು 26 ಮುದ್ರಿತ ಪುಟಗಳಲ್ಲಿ ಪ್ರಕಟ ಆಯಿತು, ರಾಜಕೀಯ ವಿಜ್ಞಾನ ಎಂಬ ತ್ರೈಮಾಸಿಕದಲ್ಲಿ. ಸೊ ಇದು ಇವರ ಒಂದು ದೃಷ್ಟಿಕೋನವನ್ನ, ವಿಷಯದ ಬಗ್ಗೆ ಇವರ ದೃಷ್ಟಿಕೋನವನ್ನ ವಿವರಿಸುತ್ತೆ. ಸೊ ಇವತ್ತಿಗೂ ಕೂಡ ನಾವು ಸಾರ್ವಜನಿಕ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಹೊಸ ಬೆಳವಣಿಗೆಗಳು, ಸಂಶೋಧನೆಗಳು ನಡೆದ್ರು ಕೂಡ ಸೊ ಇದನ್ನೇ ರೆಫರೆನ್ಸ್ ಆಗಿ ವ್ಯಾಪಕವಾಗಿ ಓದ್ಲಾಗತ್ತೆ ಮತ್ತು ಇದರ ಒಂದು ಉಲ್ಲೇಖವನ್ನ ನಾವು ಮಾಡ್ತೇವೆ. ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಒಂದು ಪ್ರಬಂಧದ್ದು. ಸೊ ಈ ಪ್ರಬಂಧದಲ್ಲಿ ಅವರು ಸಾರ್ವಜನಿಕ ಆಡಳಿತದ ಬಗ್ಗೆ ತಮ್ಮ ಹೊಸ ದೃಷ್ಟಿಕೋನಗಳನ್ನ ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಆ ಒಂದು ಹೊಸ ದೃಷ್ಟಿಕೋನಗಳು ಯಾವ ಆಧಾರದಿಂದ ರೂಪಿಸಲ್ಪಟ್ವು ಅನ್ನೋದನ್ನ ಆಗತ್ತೆ ನಾವು. ಅಂದ್ರೆ ಹಿನ್ನೆಲೆ, ಸೊ ಯಾಕೆ ಅವರು ಆ ತರದ ಇದುವರೆಗೂ ಯಾರೂ ಯೋಚನೆ ಮಾಡದೇ ಇರತಕ್ಕಂತ ಹೊಸ ದೃಷ್ಟಿಕೋನಗಳನ್ನ ವಿಷಯಕ್ಕೆ ತಂದು ಕೊಟ್ರು ಅನ್ನೋದನ್ನ ನೋಡೋದಾದ್ರೆ, ಅವರು ತುಂಬಾ ವಾಸ್ತವಿಕ ನೆಲೆಯಲ್ಲಿ ಆಗಿನ ಸಮಾಜದಲ್ಲಿ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತಹ ವೀಕ್ಷಣಾ ವಿಧಾನದ ಮೂಲಕ, ಏನು ವೈಜ್ಞಾನಿಕವಾಗಿ ವೀಕ್ಷಿಸುವುದರ ಮೂಲಕ, ತಮ್ಮ ಏನು ವೀಕ್ಷಣೆಯಲ್ಲಿ ಕಂಡು ಬಂದಂತಹ ಅಬ್ಸರ್ವೇಷನ್ ಮೆಥಡ್ ಮೂಲಕ ಕಂಡು ಬಂದಂತಹ ಕೆಲವು ಅಂಶಗಳನ್ನ ಪರಿಶೀಲನೆ ಮಾಡಿ, ವಿಶ್ಲೇಷಣೆ ಮಾಡಿ, ಅದರ ಒಂದು ನಿಟ್ಟಿನಲ್ಲಿ ಅದಕ್ಕೆ ಪರಿಹಾರ ಆ ಪ್ರಸ್ತುತ ಪ್ರಚಲಿತ ಆಗಿನ ಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರನ ಒದಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಹೊಸ ದೃಷ್ಟಿಕೋನಗಳನ್ನ ಕಟ್ಟಿಕೊಡ್ತಾರೆ. ಸೊ ಹಾಗಾಗಿದ್ರೆ ಆ ಸಂದರ್ಭದಲ್ಲಿ ಅವರು ಅಬ್ಸರ್ವ್ ಮಾಡಿದಂತಹ, ಆಗಿನ ಸಮಾಜದಲ್ಲಿ ಅಬ್ಸರ್ವ್ ಮಾಡಿದಂತಹ ಅಂಶಗಳು ಯಾವ್ಯಾವು ಅಂದ್ರೆ, ಮೊದಲನೇದಾಗಿ ಸ್ಪಾಯ್ಲ್ಸ್ ಸಿಸ್ಟಮ್, ಸೂರೆ ಪದ್ಧತಿ ಅಂತ ಕರಿತೀವಿ ನಾವು. ಅಮೆರಿಕದಲ್ಲಿ ವಿಶೇಷವಾಗಿ ಈ ಸ್ಪಾಯ್ಲ್ಸ್ ಸಿಸ್ಟಮ್ ಜಾರಿಯಲ್ಲಿತ್ತು. ಸಾರ್ವಜನಿಕ ನೌಕರರ ರಿಕ್ರೂಟ್ಮೆಂಟ್ ಸಿಸ್ಟಮ್ ನಲ್ಲಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಪಾಯ್ಲ್ಸ್ ಸಿಸ್ಟಮ್ ಅನ್ನ ಬಳಸಲಾಗ್ತಿತ್ತು. ಸೊ ಇದು ಬಹಳಷ್ಟು ಸಾರ್ವಜನಿಕರ ಅಂದ್ರೆ ನಾಗರಿಕರ ವಿರೋಧಾಭಾಸಕ್ಕೆ ಕಾರಣವಾಗಿತ್ತು. ವಿಶೇಷವಾಗಿ ಯುವ ಶಕ್ತಿ ಈ ಸ್ಪಾಯ್ಲ್ಸ್ ಸಿಸ್ಟಮ್ ಅನ್ನ ಬಹಳಷ್ಟು ವಿರೋಧಿಸ್ತಾ ಇದ್ರು. ನೆಕ್ಸ್ಟ್, ಎಕ್ಸ್ಟೆನ್ಷನ್ ಆಫ್ ದ ಮಿಲಿಟರಿ ಪವರ್, ಸರ್ಕಾರ ಅಥವಾ ರಾಜ್ಯದ ಶಕ್ತಿಯನ್ನ, ರಾಷ್ಟ್ರದ ಶಕ್ತಿಯನ್ನ, ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸುವ ಮೂಲಕ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ರಾಜಕೀಯ ನಾಯಕರು ಮಾಡ್ತಾ ಇದ್ರು. ದೆನ್ ಪ್ರಾಕ್ಟಿಕಲ್ ಸರ್ವಿಸ್ ಆಫ್ ಸಿವಿಲ್ ಸರ್ವೆಂಟ್ಸ್. ಸೊ ಆಡಳಿತದಲ್ಲಿ ವಾಸ್ತವವಾಗಿ ಭಾಗವಹಿಸುವವರು ನಾಗರಿಕ ಸೇವಾ ಸಿಬ್ಬಂದಿಯಾಗಿದ್ರು. ಕೇವಲ ನೀತಿಗಳನ್ನು ರೂಪಿಸೋದು ರಾಜಕೀಯ ನಾಯಕರಾಗಿದ್ರೆ, ರಾಜಕೀಯ ಕಾರ್ಯಾಂಗ ಆಗಿದ್ರೆ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಪ್ರಾಕ್ಟಿಕಲ್ ಸರ್ವಿಸ್ ಅನ್ನ ಜನರಿಗೆ ಒದಗಿಸುವ ಕಾರ್ಯವನ್ನ ನಾಗರಿಕ ಸೇವಾ ಸಿಬ್ಬಂದಿ ಮಾಡ್ತಾ ಇತ್ತು. ಆದರೆ ಈ ನಾಗರಿಕ ಸೇವಾ ಸಿಬ್ಬಂದಿ ತುಂಬಾ ಟ್ರೆಡಿಷನಲ್ ಬೇಸ್ಡ್ ಅಡ್ಮಿನಿಸ್ಟ್ರೇಟಿವ್ ಟೆಕ್ನಿಕ್ಸ್ ಅನ್ನ ಬಳಸ್ತಾ ಇದ್ರು, ಸಾಂಪ್ರದಾಯಿಕ ಆಡಳಿತದ ವಿಧಾನಗಳು. ಹೀಗಾಗಿ ಆಡಳಿತದಲ್ಲಿ ಭಾರಿ ವಿಳಂಬ ಆಗ್ಲಿ ಇವೆಲ್ಲ ಕಂಡು ಬರ್ತಿತ್ತು. ಸೊ ಈಗ ತಾನೇ ಏನು ನಾಗರಿಕರಿಗೆ ಉತ್ತಮ ಸೇವೆಗಳನ್ನ ಆಡಳಿತದ ಮೂಲಕ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವ ಒಂದು ಮೆಥಡ್ ಏನಿದೆಯಲ್ಲ, ಅದು ತಾನೇ ಹುಟ್ಟಿಕೊಂಡು ತಾನೇ ಬೆಳೀತಕ್ಕಂತಹ ಒಂದು ಕಾನ್ಸೆಪ್ಟ್ ಆಗಿತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರು ಕೆಲವು ದೃಷ್ಟಿಕೋನಗಳನ್ನ, ವಿಚಾರಗಳನ್ನ ಸಾರ್ವಜನಿಕ ಆಡಳಿತದ ಬಗ್ಗೆ ಸವಿವರವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ. ಸೊ ಅದರಲ್ಲಿ ಮೊದಲೇದೆ ದ ಪೊಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಡೈಕೋಟಮಿ ಅಂತ. ಸೊ ರಾಜಕೀಯ ಮತ್ತು ಆಡಳಿತದ ವಿಭಜನೆ. ವಿಲ್ಸನ್ ಪ್ರಕಾರ ರಾಜಕೀಯನೇ ಬೇರೆ, ಆಡಳಿತನೇ ಬೇರೆ. ಸೊ ರಾಜಕೀಯ ನೀತಿ ರೂಪನೆಗೆ ಸಂಬಂಧಪಟ್ಟಿದ್ರೆ, ಸಾರ್ವಜನಿಕ ಆಡಳಿತ ಆ ನೀತಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಿದೆ. ಸೊ ಒಂದು ವೇಳೆ ಇವೆರಡನ್ನೂ ನಾವು ಬೆರೆಸಿ ನೋಡಿದ್ರೆ ಅಥವಾ ಬೆರೆಸಿ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಗೊಂದಲ, ಅತಿಕ್ರಮಣ ಮತ್ತು ಅಸಮರ್ಥತೆಗೆ ಕಾರಣವಾಗುತ್ತದೆ ಹೊರತಾಗಿ ದಕ್ಷ ಮತ್ತು ಸ್ಥಿರ ಆಡಳಿತವನ್ನ ಒದಗಿಸುವುದಿಲ್ಲ. ಸೊ ಹೀಗಾಗಿ ಇವೆರಡನ್ನೂ ಕೂಡ ನಾವು ಪ್ರತ್ಯೇಕವಾಗಿ ಕಾಣ್ಬೇಕು, ಪ್ರತ್ಯೇಕವಾಗಿ ಅವು ತಮ್ಮ ಕಾರ್ಯಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಮಾಡಿಕೊಂಡು ಹೋಗ್ಬೇಕು ಅಂತ ವಿಲ್ಸನ್ ಹೇಳ್ತಾರೆ.
So administration lies outside the sphere of politics because all administrative questions are not political questions. ಆಡಳಿತವು ರಾಜಕೀಯ ವಲಯದಿಂದ ಹೊರಗೆ ಉಳಿಬೇಕು, ಹೊರಗೆ ಇದೆ ಅದು. ಯಾಕೆ ಅಂದ್ರೆ ಆಡಳಿತಾತ್ಮಕ ಪ್ರಶ್ನೆಗಳು ರಾಜಕೀಯ ಪ್ರಶ್ನೆಗಳಲ್ಲ. ಸೊ ಆಡಳಿತಾತ್ಮಕ ಕೆಲಸ ಅಂದ್ರೆ ಏನ್ ಹೇಳಿ, ಸೊ ಸಾರ್ವಜನಿಕ ನೀತಿಗಳನ್ನ ಅನುಷ್ಠಾನಗೊಳಿಸುವ ಕಾರ್ಯ. ಆ ಅನುಷ್ಠಾನಗೊಳಿಸುವ ಹಂತದಲ್ಲಿ ಅದು ತನ್ನದೇ ಆದಂತಹ ಸಮಸ್ಯೆಗಳನ್ನ, ಪ್ರಶ್ನೆಗಳನ್ನ ಎದುರಿಸುತ್ತೆ. ಆ ಸಮಸ್ಯೆಗಳಿಗೂ ಮತ್ತು ರಾಜಕೀಯ ವಲಯಕ್ಕೂ ಸಂಬಂಧ ಇಲ್ಲ. ಸೊ ಆ ಸಮಸ್ಯೆಗಳಿಗೆ, ಆ ಪ್ರಶ್ನೆಗಳಿಗೆ ತಾನು ಪ್ರತ್ಯೇಕವಾಗಿ ಉತ್ತರವನ್ನು ತಂದುಕೊಂಡು, ಪ್ರತ್ಯೇಕ ಪರಿಹಾರ ಕ್ರಮಗಳನ್ನ ತಂದುಕೊಂಡು ತನ್ನ ಅನುಷ್ಠಾನ ಕಾರ್ಯವನ್ನ ಮಾಡಿದ್ರೆ ಅದರ ದಕ್ಷತೆ ಹೆಚ್ಚತೆ ಹೊರತಾಗಿ ಆ ಆಡಳಿತಾತ್ಮಕ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ರಾಜಕೀಯ ವಲಯದಲ್ಲಿ ಉತ್ತರಗಳು ಇಲ್ಲ. ಸೊ although politics sets the task for administration, it should not be suffered to manipulate its officers. ಸೊ ನಾವು ಗೊತ್ತು ನಮ್ಗೆ ಏನಂದ್ರೆ ಆಡಳಿತದ ಕಾರ್ಯಗಳನ್ನ ನಿಗದಿಪಡಿಸುವುದು ರಾಜಕೀಯ. ಅಂದ್ರೆ ಯಾವ ನೀತಿಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಿಗದಿಪಡಿಸುವುದು ರಾಜಕೀಯ. ಆದ್ರೂ ಸಹ ಅನುಷ್ಠಾನ ಕಾರ್ಯವನ್ನು ಸಂಪೂರ್ಣವಾಗಿ ಆಡಳಿತ ವಿಭಾಗಕ್ಕೆ ಬಿಟ್ಟುಕೊಡಬೇಕು ಹೊರತಾಗಿ ಅಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿದ್ರೆ ಅದು ಉತ್ತಮವಾದಂತ ಆಡಳಿತವನ್ನು ಒದಗಿಸೋಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಿದ್ರೆ ಯಾವ ರೀತಿ ಪೊಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಭಿನ್ನವಾಗಿದ್ದಾವೆ ಅನ್ನೋದನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವಿಲ್ಲಿ ನೋಡೋದಾದ್ರೆ, politics deals with the expression of the will of the people, but administration deals with the execution of the will of the people. ರಾಜಕೀಯವು ಜನರ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರೆ ಆಡಳಿತವು ಜನರ ಇಚ್ಛೆಯನ್ನ ಜಾರಿಗೊಳಿಸುತ್ತೆ. Then politics deal with the politicians and administration deals with the civil servants. ರಾಜಕೀಯವು ರಾಜಕಾರಣಿಗಳೊಂದಿಗೆ ಸಂಬಂಧವನ್ನ ಹೊಂದಿದ್ರೆ ಆಡಳಿತವು ನಾಗರಿಕ ಸೇವಾ ಸಿಬ್ಬಂದಿಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಸೊ ಒನ್ ಕ್ಯಾನ್ ಬಿಕಮ್ ಪೊಲಿಟಿಷಿಯನ್ ಬೈ ಹಿಸ್ ಪಾಪ್ಯುಲಾರಿಟಿ, ಐದರ್ ಥ್ರೂ ಪಾಸಿಟಿವ್ ಆರ್ ನೆಗೆಟಿವ್ ಪಾಪ್ಯುಲಾರಿಟಿ. ಸೊ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಏನು ಪ್ರಸಿದ್ಧತೆ ಅಂತ ಕರಿತೀವಿ, ಸೊ ಪಾಸಿಟಿವ್ ಆರ್ ನೆಗೆಟಿವ್ ಇಮೇಜ್ ನಿಂದ ಪಾಪ್ಯುಲಾರಿಟಿಯನ್ನ ಪಡ್ಕೊಂಡು ಅವನು ರಾಜಕಾರಣಿ ಆಗ್ಬೋದು. ಆದ್ರೆ one becomes civil servants by his intelligence. ತಮ್ಮ ಇಂಟೆಲಿಜೆನ್ಸ್ ಮೂಲಕ, ಚಾಣಾಕ್ಷತೆಯ ಮೂಲಕ, ಬುದ್ಧಿವಂತಿಕೆಯ ಮೂಲಕ ಒಬ್ಬ ವ್ಯಕ್ತಿ ಸಿವಿಲ್ ಸರ್ವೆಂಟ್ ಆಗಿ ಸ್ಥಾನವನ್ನ ಪಡಿತಾನೆ. ಒನ್ ಬಿಕಮ್ಸ್ ಪಾಲಿಟಿಕ್ಸ್ ಥ್ರೂ ಎಲೆಕ್ಷನ್. ಸೊ ರಾಜಕೀಯಕ್ಕೆ ಬರೋದಕ್ಕೆ ವ್ಯಕ್ತಿ ಎಲೆಕ್ಷನ್ ಮೂಲಕ ಬಂದ್ರೆ ಸಿವಿಲ್ ಸರ್ವೆಂಟ್ಗೆ ಸೆಲೆಕ್ಷನ್ ಮೂಲಕ ಬರಲಾಗತ್ತೆ. ಗೊತ್ತು ತಮ್ಗೆಲ್ಲ. ಸೊ ಸಿವಿಲ್ ಸರ್ವೆಂಟ್ಸ್ ಎಕ್ಸಾಮ್ಗಳಲ್ಲಿ ಏನೇನು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಎಷ್ಟೆಷ್ಟು ಹಂತದ ಅಲ್ಲಿ ಚಾಣಾಕ್ಷತೆಯನ್ನ, ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡಲಾಗತ್ತೆ. ಪ್ರೈಮರಿ, ಪ್ರಿಲಿಮ್ಸ್, ಇಂಟರ್ವ್ಯೂ ಅಂತ ಹೇಳಿ ಎಷ್ಟೊಂದು ಹಂತಗಳಲ್ಲಿ ಅವರ ಒಂದು ಆಡಳಿತದ ಕೌಶಲ್ಯಗಳನ್ನ ಪರಿಶೀಲನೆ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಲಾಗತ್ತೆ. ಸೊ ಹಿಯರ್ ಆಲ್ಸೋ ಪಾಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆರ್ ಡಿಫರ್. ದೆನ್ ಪ್ರಯರ್ ಟ್ರೈನಿಂಗ್ ಇಸ್ ನಾಟ್ ಗಿವನ್ ಟು ದ ಪೊಲಿಟಿಷಿಯನ್. ಸೊ ರಾಜಕಾರಣಕ್ಕೆ ಒಬ್ಬ ವ್ಯಕ್ತಿ ಬಂದಾಗ ಅವನಿಗೆ ಮೊದಲೇ ತರಬೇತಿಯನ್ನ ಖಂಡಿತವಾಗಿಯೂ ಕೊಟ್ಟು ಕಳಿಸೋದಿಲ್ಲ. ಆದ್ರೆ ಸಿವಿಲ್ ಸರ್ವೆಂಟ್ಸ್ ಆರ್ ಪ್ರೊಫೆಷನಲ್ಸ್. ಅವರಿಗೆ ಬರೀ ಎಕ್ಸಾಮ್ ಪಾಸ್ ಆದ ತಕ್ಷಣ ಅವರನ್ನ ನೇರವಾಗಿ ಫೀಲ್ಡ್ಗೆ ಬಿಡುವುದಿಲ್ಲ. ಎಕ್ಸಾಮ್ ಪಾಸ್ ಆದ್ಮೇಲೆ ಅವರಿಗೆ ಏನು ಬುನಾದಿ ತರಬೇತಿ ಅಂತ ಹೇಳಿ ಸಾಕಷ್ಟು ತರಬೇತಿಯ ಮೂಲಕ ಆಡಳಿತದ ಕೌಶಲ್ಯಗಳನ್ನ ಅವರಿಗೆ ಮೈಗೂಡಿಸಿ ಅಲ್ಲಿ ಪ್ರೊಫೆಷನಲ್ ಆಟಿಟ್ಯೂಡ್ ಅನ್ನ ಬೆಳೆಸಿ, ಪ್ರೊಫೆಷನಲ್ ಸ್ಕಿಲ್ಸ್ ಗಳನ್ನ ಅವರಲ್ಲಿ ಬೆಳೆಸಿ ಆಡಳಿತಕ್ಕೆ ಕಳಿಸೋದ್ರಿಂದ ಇಲ್ಲಿ ಕೂಡ ವಿಭಿನ್ನತೆ ಇದೆ. ದೆನ್ ಪವರ್ ಇಸ್ ದ ಸೆಂಟರ್ ಆಫ್ ಸ್ಟಡಿ ಇನ್ ಪೊಲಿಟಿಕ್ಸ್, ಪ್ರೊಸೆಸ್ ಆಫ್ ಕ್ಯಾಪ್ಚರಿಂಗ್ ಅಂಡ್ ರಿಟೈನಿಂಗ್ ದ ಪವರ್. ಸೊ ಇಲ್ಲಿ ರಾಜಕೀಯದಲ್ಲಿ ಅಧಿಕಾರನೇ ಮುಖ್ಯ. ಸೊ ಅಧಿಕಾರವನ್ನ ಪಡೆಯೋದು, ಸೊ ಒಂದು ವೇಳೆ ಅಧಿಕಾರ ಕೈ ಬಿಟ್ಟು ಹೋದ್ರೆ ಪುನಃ ಆ ಅಧಿಕಾರವನ್ನ ಪುನಃ ಪಡಿತಕ್ಕಂತ ಪ್ರಯತ್ನದಲ್ಲಿನೇ ರಾಜಕೀಯ ಇದ್ರೆ, ಅಡ್ಮಿನಿಸ್ಟ್ರೇಷನ್ ನಲ್ಲಿ ರನ್ನಿಂಗ್ ಅಡ್ಮಿನಿಸ್ಟ್ರೇಷನ್ ಸಕ್ಸಸ್ಫುಲಿ ಇಸ್ ದ ಸೆಂಟ್ರಲ್ ಫೋಕಸ್ ಹಿಯರ್. ಆಡಳಿತದಲ್ಲಿ ಅಧಿಕಾರ ಪಡೆಯೋದು ಮತ್ತು ಅಧಿಕಾರವನ್ನು ಉಳಿಸ್ಕೊಳ್ಳೋದೇ ಅತಿ ಮುಖ್ಯ ಕೇಂದ್ರ ಆಗಿದ್ರೆ, ಆಡಳಿತದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಆಡಳಿತವನ್ನು ನಿರ್ವಹಿಸೋದೇ ಇದರ ಕೇಂದ್ರ ಭಾಗವಾಗಿರುತ್ತೆ. ಸೊ ಈ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಪಾಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ವಿಲ್ಸನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪಾಲಿಟಿಕ್ಸ್ ಅಡ್ಮಿನಿಸ್ಟ್ರೇಷನ್ ನ ವಿಭಜನೆ ಬಗ್ಗೆ ಹೇಳ್ತಾರೆ, ಬಟ್ ದೇ ಆರ್ ನಾಟ್ ಡೈವರ್ಸ್ಡ್. ಹಂಗಂತ ಹೇಳಿ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ದೂರ ಇಡೋ
ಆಗಿಲ್ಲ. ಪ್ರತ್ಯೇಕತೆ ಇದೆ, ವಿಭಿನ್ನತೆ ಇದೆ, ಆದ್ರೆ ಅವು ಒಂದಕ್ಕೊಂದು ಅವುಗಳನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವ ಅರ್ಥದಲ್ಲಿ ಅಲ್ಲ. ಬಿಕಾಸ್ ಬೋತ್ ಆರ್ ದ ಕಾಯಿನ್ಸ್ ಆಫ್ ದ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸೊ ಅವು ಒಂದೇ ನಾಣ್ಯದ ಎರಡು ಮುಖಗಳು, ರಾಜಕೀಯ ಮತ್ತು ಆಡಳಿತ. ಸೊ ಎರಡೂ ಮುಖಗಳು ಇದ್ದಾಗಲೇ ಒಂದು ನಾಣ್ಯಕ್ಕೆ ಬೆಲೆ ಬರುತ್ತೆ. ಹೀಗಾಗಿ ಸೊ ಆದ್ರೆ ಅವೆರಡು ಪ್ರತ್ಯೇಕ ಮುಖಗಳು. ಸೊ ಇದು ಒಂದನ್ನ ಕ್ಲಿಯರ್ ಆಗಿ ವಿಲ್ಸನ್ ಅವರು ವ್ಯಕ್ತಪಡಿಸ್ತಾರೆ. ಅವುಗಳನ್ನು ವಿಭಜನೆ ಮಾಡಬೇಕೆ ಹೊರತಾಗಿ ಸಂಪೂರ್ಣವಾಗಿ ದೂರ ಮಾಡುವ ಅಭಿಪ್ರಾಯ ಖಂಡಿತವಾಗಿಯೂ ಅಲ್ಲ ಅಂತ ಹೇಳ್ತಾರೆ. ಸೊ ರಾಜಕೀಯ ವಿಜ್ಞಾನ, ಸೊ ಏನ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ನಾವು, ಇದು ಸುಮಾರು 2200 ವರ್ಷಗಳ ಹಿಂದೆನೆ ಹೊರಹೊಮ್ಮಿತು. ಆ ರಾಜಕೀಯ ವಿಜ್ಞಾನದ ಭಾಗವಾಗಿ ಸಾರ್ವಜನಿಕ ಆಡಳಿತ ಹೊರಹೊಮ್ಮಿತು ಇತ್ತೀಚೆಗೆ. ಸೊ ಹೀಗಾಗಿ ಸಾರ್ವಜನಿಕ ಆಡಳಿತವನ್ನ ಒಂದು ಯುವ ಶಿಸ್ತು, ಇಟ್ಸ್ ಎ ಯಂಗ್ ಡಿಸಿಪ್ಲಿನ್ ಅಂತ ಹೇಳಿ ವಿಲ್ಸನ್ ಕರೀತಾರೆ. ಅದಕ್ಕೆ ಪ್ರತ್ಯೇಕ ಅಸ್ತಿತ್ವವನ್ನ ಕೊಡಬೇಕು, ಅದನ್ನ ಸ್ವತಂತ್ರವಾಗಿ ಅಧ್ಯಯನ ಮಾಡಬೇಕು, ಅದನ್ನ ಒಂದು ಇಂಡಿಪೆಂಡೆಂಟ್ ಡಿಸಿಪ್ಲಿನ್ ಆಗಿ ಅಂತ ವಿಲ್ಸನ್ ಅವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಆಡಳಿತ ಪ್ರಜಾಪ್ರಭುತ್ವವನ್ನ ಜಾರಿ ತರೋದಕ್ಕೆ ತಾಂತ್ರಿಕವಾಗಿ ಸಮರ್ಥವಾಗಿರ್ಬೇಕು. ಅಂದ್ರೆ ಟೆಕ್ನಿಕಲಿ ಪ್ರಜಾಪ್ರಭುತ್ವದ ಗುರಿಗಳು, ಉದ್ದೇಶಗಳು ಎಲ್ಲವನ್ನ ಜಾರಿಗೆ ತರೋದಕ್ಕೆ ಟೆಕ್ನಿಕಲಿ ಅದೇನಾಗಿರ್ಬೇಕು, ಸಮರ್ಥವಾಗಿರಬೇಕು. ಬಟ್ ಇಟ್ ಮಸ್ಟ್ ಬಿ ಪೊಲಿಟಿಕಲಿ ನ್ಯೂಟ್ರಲ್, ರಾಜಕೀಯವಾಗಿ ತಟಸ್ಥವಾಗಿರಬೇಕು. ಪ್ರಜಾಪ್ರಭುತ್ವದ ಪ್ರತಿಫಲಗಳನ್ನ ಪ್ರಜೆಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಏನೇನು ಕಾರ್ಯಗಳು ಬೇಕೋ ಎಲ್ಲ ಆಡಳಿತಾತ್ಮಕ ಕಾರ್ಯಗಳಲ್ಲಿ ಆಡಳಿತ ಭಾಗವಹಿಸುತ್ತೆ ಹೊರತಾಗಿ ರಾಜಕೀಯದಿಂದ ಖಂಡಿತವಾಗಿಯೂ ತಟಸ್ಥವಾಗಿರಬೇಕು ಅನ್ನೋ ಅಭಿಪ್ರಾಯವನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ರಾಜ್ಯದ ಕಾರ್ಯಗಳು ಈ ಹಿಂದೆ ಸೀಮಿತವಾಗಿದ್ವು. ಸೊ ಮುಂದಿನ ದಿನಗಳಲ್ಲಿ ಆ ಕಾರ್ಯಗಳನ್ನ ಹೆಚ್ಚಿಸುವ ಅಗತ್ಯತೆ ಇದೆ, ಆಡಳಿತದ ವ್ಯಾಪ್ತಿಯನ್ನ ಹೆಚ್ಚಿಸಬೇಕು. ಸೊ ಹೀಗಾಗಿ ಆಡಳಿತ ಹೆಚ್ಚು ಹೆಚ್ಚು ಚುರುಕಾಗಿ ತನ್ನ ಪ್ರತ್ಯೇಕ ಅಸ್ತಿತ್ವದೊಂದಿಗೆ ಜನರಿಗೆ ಹೆಚ್ಚು ಹೆಚ್ಚು ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ವಿಸ್ತಾರಗೊಳ್ಳಬೇಕು ಅಂತ ಹೇಳ್ತಾರೆ. ಹಾಗೆ ವಿಲ್ಸನ್ ಅವರು ಆಡಳಿತವನ್ನ ಒಂದು ವಿಜ್ಞಾನ ಅಂತ ಕರೀತಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಸೈನ್ಸ್ ಅಂತ ಹೇಳಿದಂತಹ ರಾಜಕೀಯ ಚಿಂತಕ ವುಡ್ರೋ ವಿಲ್ಸನ್. ಯಾಕೆ ಅಂದ್ರೆ ಅದಕ್ಕೆ ಕಾರಣವನ್ನು ಕೊಡ್ತಾರೆ, ಸುಮ್ಮನೆ ಹೇಳಿಕೆ ಅಲ್ಲ. ಕಾರಣ ಏನು ಅಂದ್ರೆ, ಏನು ಆಡಳಿತಾತ್ಮಕ ಪ್ರಕ್ರಿಯೆಗಳು ಅಂತ ಏನ್ ಕರಿತೀವಿ, ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ ಅಂಡ್ ಟೆಕ್ನಿಕ್ಸ್ ಅಂತ ಕರಿತೀವಿ, ದೇ ಆರ್ ಯೂನಿವರ್ಸಲಿ ಅಪ್ಲಿಕೇಬಲ್. ಸಾರ್ವತ್ರಿಕವಾಗಿ ನಾವು ಹೇಗೆ ಭೌತ ವಿಜ್ಞಾನದ ನಿಯಮಗಳನ್ನ ಎಲ್ಲಾ ಕಡೆಗೂ ಒಂದೇ ತರಹ ಆಗ್ತವೆ, ಇತರೆ ವಿಜ್ಞಾನದ ಭೌತಿಕ ವಿಜ್ಞಾನಗಳ ನಿಯಮಗಳು ಸಾರ್ವತ್ರಿಕವಾಗಿ ಯಾವ ರೀತಿ ಅನ್ವಯ ಆಗ್ತವೆ, ಅದೇ ರೀತಿ ಆಡಳಿತದ ಪ್ರಕ್ರಿಯೆಗಳು ಮತ್ತು ತಂತ್ರಗಳು ಕೂಡ ಸಾರ್ವತ್ರಿಕವಾಗಿ ಅನ್ವಯಿಸ್ತವೆ. ಸರ್ಕಾರಗಳು ಮತ್ತು ಎಲ್ಲಾ ರೀತಿಯ ಸಂಸ್ಥೆಗಳಿಗೂ ಕೂಡ ಇವೇನಾಗಿದ್ದಾವೆ, ಸಾಮಾನ್ಯ ತಂತ್ರಗಳು ಮತ್ತು ಪ್ರಕ್ರಿಯೆಗಳಾಗಿದ್ದಾವೆ. ಸೊ ಹೀಗಾಗಿ ಇದನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ಜೊತೆಗೆ ಸೊ ಈ ಆಡಳಿತ ವಿಜ್ಞಾನವನ್ನ ಎಲ್ಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಯಬಹುದಾದಂತಹ ಒಂದು ಜ್ಞಾನದ ಕ್ಷೇತ್ರವಾಗಿದೆ. ಸೊ ಹಾಗಿದ್ರೆ ಸೊ ಯಾಕೆ ಇದನ್ನ ವಿಜ್ಞಾನ ಅಂತ ಕರೀತಾರೆ ವುಡ್ರೋ ವಿಲ್ಸನ್ ಅಂತಂದ್ರೆ, ಸೊ ಇದನ್ನ ವಿಜ್ಞಾನದ ರೀತಿಯಲ್ಲಿ ನಾವು ಅಳವಡಿಸಿಕೊಂಡಾಗ ಏನಾಗತ್ತೆ, ಸರ್ಕಾರದ ಮಾರ್ಗಗಳು ಅಥವಾ ಗುರಿಗಳು ಅಂತ ಏನ್ ಕರಿತೀವಿ ಅವುಗಳನ್ನ ಬಲಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ಅದರ ಸಂಸ್ಥೆಯನ್ನ ಸರ್ಕಾರದ ಒಂದು ಬಲಪಡಿಸೋದಕ್ಕೆ ಮತ್ತು ಅದನ್ನು ಶುದ್ಧೀಕರಿಸೋದಕ್ಕೆ, ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರ್ತವೆ ಅವುಗಳನ್ನೆಲ್ಲ ಮರೆಮಾಚಿ ಅದನ್ನ ಹೆಚ್ಚು ಹೆಚ್ಚು ಸಮರ್ಥವಾಗಿ ಮಾಡೋದಕ್ಕೆ ಆಡಳಿತ ಅನ್ನುವ ವಿಜ್ಞಾನ ಸಹಾಯ ಮಾಡತ್ತೆ. ದೆನ್ ಸರ್ಕಾರದ ಕರ್ತವ್ಯ ನಿಷ್ಠತೆಗೆ ಕಿರೀಟವನ್ನು ನೀಡುವ ಸಲುವಾಗಿ ಆಡಳಿತದ ವಿಜ್ಞಾನದ ಅವಶ್ಯಕತೆ ಇದೆ. ದೆನ್ ಟು ಮೇಕ್ ಇಟ್ಸ್ ಬಿಸ್ನೆಸ್ ಲೆಸ್ ಅನ್ಬಿಸ್ನೆಸ್ ಲೈಕ್. ಸೊ ಇದನ್ನ ಮುಂದೆ ಹೇಳ್ತಾರೆ ಅವ್ರು, ನಾನು ಹೇಳ್ತೀನಿ ಅಲ್ಲಿ ವಿವರಣೆನ. ಸೊ ಒಂದು ಅಡ್ಮಿನಿಸ್ಟ್ರೇಷನ್ ಇಸ್ ಎ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಅದನ್ನ ಅಷ್ಟು ಸಂಪೂರ್ಣವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಆಡಳಿತದ ವಿಜ್ಞಾನದ ಅಗತ್ಯತೆ ಇದೆ ಅನ್ನೋದನ್ನ ಹೇಳ್ತಾರೆ. ಆಡಳಿತವು ಸರ್ಕಾರದ ಅತ್ಯಂತ ಸ್ಪಷ್ಟ ಮತ್ತು ಹೆಚ್ಚು ಗೋಚರಿಸುವ ಭಾಗ. ಇಟ್ಸ್ ಮೋಸ್ಟ್ ಆಬ್ವಿಯಸ್ ಅಂಡ್ ಮೋಸ್ಟ್ ವಿಸಿಬಲ್ ಪಾರ್ಟ್ ಆಫ್ ದ ಗವರ್ಮೆಂಟ್. ಸರ್ಕಾರ ಅಂದ ತಕ್ಷಣ ನಮ್ಗೆ ಏನ್ ಬರುತ್ತೆ, ಆಡಳಿತದ ಕಾರ್ಯಗಳಲ್ಲಿ ತೊಡಗಿದಂತಹ ಎಲ್ಲ ನಾಗರಿಕ ಸಿಬ್ಬಂದಿ, ಅಂದ್ರೆ ಅದು ಅತ್ಯಂತ ಸ್ಪಷ್ಟವಾಗಿ ಮತ್ತು ಹೆಚ್ಚು ಗೋಚರಿಸ್ತಕ್ಕಂತಹ ಭಾಗ. ಹಾಗೆ ಆಡಳಿತವು ಅವಶ್ಯಕವಾಗಿ ಸಂವಿಧಾನ ಮತ್ತು ಅದರ ಮೌಲ್ಯಗಳಲ್ಲಿನೇ ಸ್ಥಾಪಿಸಲ್ಪಟ್ಟಿರತ್ತೆ ಮತ್ತು ನೆಲೆಗೊಂಡಿರತ್ತೆ.
ಯಾಕಂದ್ರೆ ಆಡಳಿತದ ಪ್ರತಿಯೊಂದು ವಿಧಾನಗಳು, ಅದರ ಪ್ರಕ್ರಿಯೆ, ಅದರ ತತ್ವಗಳು ಎಲ್ಲವುಗಳನ್ನ ಸಂವಿಧಾನದ ಅಡಿಯಲ್ಲಿ ಅಳವಡಿಸಲಾಗಿರುತ್ತೆ. ದೆನ್ ಆಡಳಿತಾತ್ಮಕ ಅಧ್ಯಯನಗಳನ್ನ ಇತರೆ ದೇಶಗಳ ಆಡಳಿತಾತ್ಮಕ ಅನುಭವಗಳಿಂದ ಏನ್ ಮಾಡಬೇಕು, ಹೆಚ್ಚು ಹೆಚ್ಚು ಅವುಗಳನ್ನ ಎನ್ರಿಚ್ ಮಾಡಬೇಕು. ಸೊ ನಮ್ಮ ದೇಶದ ಆಡಳಿತಾತ್ಮಕ ಅಧ್ಯಯನಗಳನ್ನ ಇನ್ನೊಂದು ದೇಶದ ಆಡಳಿತಾತ್ಮಕ ಅನುಭವಗಳನ್ನ ಅಧ್ಯಯನ ಮಾಡೋದರ ಮೂಲಕ ಅಲ್ಲಿ ಕಂಡು ಬಂದಂತಹ ಅತ್ಯುತ್ತಮವಾದಂತಹ ಅಂಶಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳೋದ್ರ ಮೂಲಕ ಹಿ ರಿಗಾರ್ಡೆಡ್ ಆಸ್ ದ ಇಂಟೆಲೆಕ್ಚುಯಲ್ ಫಾದರ್ ಆಫ್ ದ ಕಂಪೇರಿಟಿವ್ ಅಡ್ಮಿನಿಸ್ಟ್ರೇಷನ್. ಏನು ನಾವು ತುಲನಾತ್ಮಕ ಆಡಳಿತ ಅಂತ ಕರಿತೀವಿ ಅಥವಾ ಹೋಲಿಕೆ ಆಡಳಿತ ಅಂತ ಕರಿತೀವಿ. ಸೊ ಅದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದಂತ ಕೀರ್ತಿ ವಿಲ್ಸನ್ ಅವರಿಗೆ ಸಲ್ಲುತ್ತೆ. ಹೀಗಾಗಿ ಅವರನ್ನ ಇಂಟೆಲೆಕ್ಚುಯಲ್ ಫಾದರ್ ಆಫ್ ಕಂಪೇರಿಟಿವ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರಿತೇವೆ. ಯಾಕಂದ್ರೆ ಆಡಳಿತವನ್ನ ಬೇರೆ ರಾಷ್ಟ್ರಗಳ ಅನುಭವಗಳನ್ನು ಒಳಗೊಂಡ ಹಾಗೆ ನಾವು ನಡೆಸಬೇಕು. ಸೊ ಆಗ ನಾವು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾದಂತ ಆಡಳಿತವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾನು ಹಿಂದೆ ಹೇಳಿದೆ, ಆಡಳಿತಶಾಹಿಯನ್ನ ಅಥವಾ ಆಡಳಿತವನ್ನ ವ್ಯವಹಾರದಂತೆ ನಡೆಸಬೇಕು. ಇಟ್ ಶುಡ್ ಬಿ ರನ್ ಲೈಕ್ ಎ ಬಿಸ್ನೆಸ್. ಸೊ ಹೀಗಾಗಿ ಸೊ ಅದು ರಾಜಕೀಯದ ಆತುರದ ನಿರ್ಣಯಗಳು ಮತ್ತು ಕಲಹಗಳು, ಸ್ವಹಿತಾಸಕ್ತಿಗಾಗಿ ಹುಟ್ಟಿ ಹಾಕ್ತಕ್ಕಂತಹ ಕಲಹಗಳ ಅಧ್ಯಯನದಿಂದ ದೂರ ಇರಬೇಕು. ಬಿಕಾಸ್ ಇಟ್ ಶುಡ್ ಬಿ ರನ್ ಲೈಕ್ ಎ ಬಿಸ್ನೆಸ್. ಸೊ ಹಾಗಾಗಿ ಇದನ್ನ ಬಿಸ್ನೆಸ್ ಅಂದ್ರೆ ಏನ್ ಹೇಳಿ, ಹೆಚ್ಚು ಹೆಚ್ಚು ಗ್ರಾಹಕರಿಗೆ ಲಾಭವನ್ನು ಅನುಕೂಲವನ್ನು ಒದಗಿಸಿಕೊಡೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ತಾನು ಲಾಭವನ್ನ ಗಳಿಸೋದು. ಹಾಗೆ ಅಡ್ಮಿನಿಸ್ಟ್ರೇಷನ್ ಕೂಡ ಇಲ್ಲಿ ಬಿಸ್ನೆಸ್ ತರ ನಡಿಬೇಕು ಅಂದ್ರೆ ಅದಕ್ಕೆ ಏನೇನು ಇರಬೇಕು, ಪೂರಕವಾಗಿ ಯಾವ್ಯಾವ ಅಂಶಗಳು ಇರಬೇಕು ಅನ್ನೋದನ್ನು ಕೂಡ ವಿಲ್ಸನ್ ತಮ್ಮ ವಿಚಾರಗಳಲ್ಲಿ ವ್ಯಕ್ತಪಡಿಸ್ತಾರೆ ಸ್ಪಷ್ಟವಾಗಿ. ಏನಿರಬೇಕು, ಬಿಸ್ನೆಸ್ ನಿಖರವಾಗಿ ಒಂದು ಉದ್ಯಮದ ತರಹ ನಡಿಬೇಕು ಅಂದ್ರೆ ಇಟ್ ಶುಡ್ ಬಿ ಬೇಸ್ಡ್ ಆನ್ ಮೆರಿಟ್ ಸಿಸ್ಟಮ್, ಮೆರಿಟ್ ರಿಕ್ರೂಟ್ಮೆಂಟ್ ಅಂಡ್ ಮೆರಿಟ್ ಪ್ರಮೋಷನ್ಸ್. ಆಯ್ಕೆ ನೇಮಕಾತಿ ಪ್ರಕ್ರಿಯೆ, ಸೊ ಆಡಳಿತದ ನೇಮಕಾತಿ ಪ್ರಕ್ರಿಯೆಗಳಂದ್ರೆ ನಾಗರಿಕ ಸೇವಾ ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಮೆರಿಟ್ ಅನ್ನ ಕನ್ಸಿಡರ್ ಮಾಡಬೇಕು. ಹಾಗೆ ಪ್ರಮೋಷನ್ಗಳಿಗೂ ಕೂಡ ಮೆರಿಟ್ ಅನ್ನೇ ಕನ್ಸಿಡರ್ ಮಾಡಬೇಕು. ಇತರೆ ಪ್ರಭಾವಗಳು ಅಥವಾ ರಾಜಕೀಯದೊಂದಿಗಿನ ಪ್ರಭಾವ ಇವ್ಯಾವ ಅಂಶಗಳನ್ನು ಪರಿಗಣಿಸದೆ ಕೇವಲ ಮೆರಿಟ್ ಮತ್ತು ಪರ್ಫಾರ್ಮೆನ್ಸ್ ಅನ್ನ ಪ್ರಮೋಷನ್ಗೆ ಬೇಸ್ ಆಗಿಟ್ಕೊಳ್ಬೇಕು. ದೆನ್ ವೃತ್ತಿಪರತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರೊಫೆಷನಲಿಸಂ ಪಕ್ಕಾ, ಆಚೀಚೆ ಏನೂ ಆಗೋದಿಲ್ಲ. ಈ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಪೂರ್ವ ಜ್ಞಾನವನ್ನ ಹೊಂದಿ ಪೂರ್ವ ತರಬೇತಿಯನ್ನ ಪಡೆಯುವುದರ ಮೂಲಕ ಆ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ಒಂದು ಪ್ರೊಫೆಷನಲಿಸಮ್ ಅನ್ನ ನಾಗರಿಕ ಸೇವಾ ಸಿಬ್ಬಂದಿಯಲ್ಲಿ ತರಬೇಕು. ದೆನ್ ರಾಜಕೀಯೇತರ ವ್ಯವಸ್ಥೆ, ನಾನ್ ಪೊಲಿಟಿಕಲ್ ಸಿಸ್ಟಮ್. ಸೊ ರಾಜಕೀಯದ ಜೊತೆಗೆ ಯಾವುದೇ ಸಂಪರ್ಕ ಇಲ್ಲದೆ, ಹಸ್ತಕ್ಷೇಪ ಇಲ್ಲದೆ ಸಂಪೂರ್ಣವಾಗಿ ರಾಜಕೀಯದಿಂದ ನ್ಯೂಟ್ರಲ್ ಆಗಿದ್ಕೊಂಡು, ತಟಸ್ಥವಾಗಿದ್ಕೊಂಡು ಕೇವಲ ಆ ರಾಜಕೀಯದ ನೀತಿಗಳ ಅನುಷ್ಠಾನಕ್ಕಾಗಿ ಮತ್ತು ಪ್ರಜೆಗಳಿಗೆ ಆ ನೀತಿಗಳಿಂದ ಸಿಗ್ತಕ್ಕಂತಹ ಪ್ರತಿಫಲಗಳನ್ನ, ಸೇವೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡಬೇಕು. ಸೊ ಆಗ ಇಟ್ ಶುಡ್ ಬಿ ರನ್ ಲೈಕ್ ಎ ಬಿಸ್ನೆಸ್ ಅಂತ ಹೇಳ್ತಾರೆ. ಇನ್ನು ಸರ್ಕಾರದ ದಕ್ಷತೆಯನ್ನು ಹೆಚ್ಚಿಸುವ ಅಗತ್ಯತೆಯನ್ನ ಮೊಟ್ಟ ಮೊದಲಿಗೆ ಹೇಳಿದಂತ ರಾಜಕೀಯ ನಾಯಕರಲ್ಲಿ ವುಡ್ರೋ ವಿಲ್ಸನ್. ಸೊ ಎಫಿಷಿಯನ್ಸಿ ಆಫ್ ದ ಗವರ್ಮೆಂಟ್, ಸರ್ಕಾರದ ದಕ್ಷತೆ. ಸೊ ರಾಜಕೀಯ ಸ್ಥಿರತೆ, ರಾಜಕೀಯ ಬೆಳವಣಿಗೆ ಅವೆಲ್ಲ ಪ್ರಶ್ನೆಗಳಿಂದ ಇದು ಪ್ರತ್ಯೇಕವಾಗಿ ಸರ್ಕಾರ ಅಸ್ತಿತ್ವವನ್ನ ಪಡೆದುಕೊಂಡು ತನ್ನ ದಕ್ಷತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಯೋಚನೆಯನ್ನ ಮಾಡಿ ಆ ಕ್ರಮಗಳನ್ನ ಅನುಸರಿಸಿಕೊಂಡು ಪ್ರಜೆಗಳಿಗೆ ಸರ್ಕಾರದ ಸೇವೆಗಳನ್ನ ಒದಗಿಸುವಲ್ಲಿ ಕಾರ್ಯವನ್ನ ಮಾಡಬೇಕು. ಸೊ ಹಾಗಾಗಿ ಆಡಳಿತ ಹೆಚ್ಚು ಹೆಚ್ಚು ಜ್ಞಾನದೊಂದಿಗೆ, ನಾಲೆಡ್ಜ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳ್ತಾರೆ, ಹೆಚ್ಚು ಜ್ಞಾನದೊಂದಿಗೆ ನಡೀಬೇಕು. ಜೊತೆಗೆ ಯಾವುದೇ ಘರ್ಷಣೆ ಇಲ್ಲದೆ, ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಮತ್ತು ಇನ್ನಿತರೆ ಘರ್ಷಣೆಗಳು ಇಲ್ಲದೆ ಆಡಳಿತವನ್ನ ನಿರ್ವಹಿಸಬೇಕು. ಆಗ ಅದು ಹೆಚ್ಚು ದಕ್ಷತೆಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಅಂತ ವಿಲ್ಸನ್ ಅವರು ಇನ್ನೊಂದು ಅಭಿಪ್ರಾಯವನ್ನು ಹೇಳ್ತಾರೆ ಇಲ್ಲಿ. ಇಟ್ಸ್ ಹಾರ್ಡರ್ ಟು ರನ್ ಎ ಕಾನ್ಸ್ಟಿಟ್ಯೂಷನ್ ದನ್ ಟು ಫ್ರೇಮ್ ಒನ್ ಅಂತ. ಸಂವಿಧಾನವನ್ನ ರೂಪಿಸುವುದಕ್ಕಿಂತ ಅದನ್ನು ಜಾರಿಗೆ ತರೋದು ಬಹಳ ಕಷ್ಟ. ಇವತ್ತು ಕೇವಲ ಸಂವಿಧಾನ ಅಷ್ಟೇ ಅಲ್ಲ, ಅಂದ್ರೆ ಇಲ್ಲಿ ಏನರ್ಥ, ಆಡಳಿತ. ಸೊ ಆಡಳಿತದ ನಿಯಮಗಳನ್ನ ರೂಪಿಸುವ ಕೆಲಸ ಸುಲಭ. ಆಡಳಿತದ ನಿಯಮಗಳು ಅಂದ್ರೆ ಏನ್ ಹೇಳಿ, ಸಾರ್ವಜನಿಕ ನೀತಿಗಳನ್ನ ರೂಪಿಸುವ ಕೆಲಸವನ್ನ ರಾಜಕೀಯ ಮಾಡತ್ತೆ. ಆದ್ರೆ ಅವುಗಳನ್ನ ಜಾರಿ ತರೋದಿದೆಯಲ್ಲ ಅದು ಬಹಳ ಕಷ್ಟ. ಸೊ
ಆ ಅನುಷ್ಠಾನ ಕಷ್ಟಕರವಾಗಿದ್ರಿಂದನೇ ಆಡಳಿತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ನಾವು. ಇಂಪ್ಲಿಮೆಂಟೇಷನ್ ತುಂಬಾ ಕಷ್ಟಕರ ಕಾರ್ಯವಾಗಿರೋದ್ರಿಂದ ಆ ಕಷ್ಟಕರ ಕಾರ್ಯದಲ್ಲಿ ಬರ್ತಕ್ಕಂಥ ಅಡೆತಡೆಗಳ ನಿವಾರಣೆಗೆ ಏನೇನು ಹೊಸ ಹೊಸ ತಂತ್ರಗಳನ್ನ ಅಳವಡಿಸ್ಕೊಳ್ಬೇಕು, ಏನೇನು ಯೋಜನೆಗಳನ್ನ ಅಳವಡಿಸ್ಕೊಳ್ಬೇಕು, ಯಾವ ತರಬೇತಿಗಳನ್ನ ಒಳಗೊಳ್ಬೇಕು, ಇವೆಲ್ಲ ಅಂಶಗಳನ್ನ ಆಡಳಿತ ಅನ್ನುವ ಒಂದು ವರ್ಗ ಆಗಾಗ ಅಪ್ಡೇಟ್ ಆಗ್ತಿರ್ಬೇಕಾಗತ್ತೆ. ಆ ಮೂಲಕ ತನ್ನ ದಕ್ಷತೆಯನ್ನು ಹೆಚ್ಚಿಸಿಕೊಂಡು ಅನುಷ್ಠಾನ ಕಾರ್ಯದಲ್ಲಿ ಪರಿಣಾಮಕಾರಿತ್ವವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇದಿಷ್ಟು ವುಡ್ರೋ ವಿಲ್ಸನ್ ಅವರ ಒಂದು ದೃಷ್ಟಿಕೋನವನ್ನು ನೋಡಿದ್ವಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.